ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದು ಮೇಯ್ನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು ಹಾಗೂ ವಿಜಯ್, 3 ಜನ. ಯಾಕಂದರೆ ವಿಜಯ್ ಬಿಡಿ, ನಾವು ಐ ಥಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ, ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ವಿಜಯ್ನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ, ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ, ಬೇಡ ಅಂತ ಹೇಳಿದ್ರು. ಇಲ್ಲ ಒಂದು ಸೀನ್ ಬಂದರೂ ಮಾಡ್ತೀನಿ ಅಂದರೆ, ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೋದಿದ್ರೆ ಅದು ತುಂಬ ಇಂಪಾರ್ಟೆಂಟ್. ಅದು ನಿಜವಾಗ್ಲೂ ವಿಜಯ್ ಬಂದು ನಾನು ಹೇಳಿದೆ ಚಿಕ್ಕ ರೋಲು. ಆಮೇಲೆ ರಿಷಿ ಮಾಡಿದ್ರು. ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾಗೆ ಮುಹೂರ್ತ ಕರೆಕ್ಟ್ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು ಒಂದು 2ನೇ ದಿನಕ್ಕೆ ಬಂದ. ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ಇನ್ವಿಟೇಷನ್ ನೋಡ್ಬಿಟ್ಟು ಭಾಳ ಖುಷಿಯಾಯಿತು. ತುಂಬ ಚೆನ್ನಾಗಿದೆ ಸೂರಿ, ಭಾಳ ಪ್ರಾಮಿಸಿಂಗ್ ಆಗಿದೆ, ಬರಬೇಕು ಅಂತ ಆಸೆ, ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು, ಇಲ್ಲ ಅಣ್ಣ ನಿಮ್ಗೆ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿಯಾಯಿತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅನ್ನೋದಂದ್ರೆ ಲೂಸ್ ಮಾದ, ನನಗೆ ಭಾಳ ಫೇವ್ರೇಟ್. ನನಗೆ ವಿಜಯ್ ಜೊತೆಲಿ ಅವರು ಅಷ್ಟೇ ತುಂಬ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ. ನಾನು ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡು ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮಗೆಲ್ಲ ಓಮ್ಲಿ ಬಂತು, 25 ಸಿನಿಮಾ ಆದಮೇಲೆ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು, ಭಾಳ ಖುಷಿಯಾಯಿತು. ಒಂದು ಪ್ರಾಮಿಸಿಂಗ್, ಒಂದು ಆ್ಯಕ್ಷನ್ ಹೀರೋ ಬಂದರು. ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ಗೆ ಎಂಟ್ರ್ ಆದರು. ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸಲಗ, ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇದ್ದು. ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಲಿ ಸೇರಿ ಬಂದಿದ್ದೀವಿ ಈ ಸಿನಿಮಾಗೆ. ಅದೊಂದು, ಯಾಕಂದರೆ ನಾವಿಲ್ಲ ಅಂತ ಭಾವಿಸ್ಬಾರ್ದು. ಎಲ್ಲರೂ ಹೇಳ್ತಾರೆ 1 ವರ್ಷ ಆಯ್ತು, 2 ವರ್ಷ, ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನೇ ಎಲ್ಲೋ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಬರ್ತಾನೆ, ಆ ನೆನಪಲ್ಲೇ ನಾವು ಕಾಯೋಣ ಅಷ್ಟೇ. ನಾವಿಲ್ಲ ಅಂತ ಅನ್ಕೋಬಾರ್ದು. ವಿ ಶುಡ್ ನಾಟ್. ನಾವು ನಮ್ಮ ನೆನಪನ್ನ, ನಮ್ಮ ಒಂದು ಏನಂತೀವಿ, ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆಲಿ ನಾವು ಕರ್ಕೊಂಡೋಗ್ಬೇಕೇ ಹೊರತು ಅವನಿಲ್ಲ ಅಂತ ನಾವು ಭಾವಿಸ್ಬಾರ್ದು ಯಾವಾಗಲೂ. ಈಸ್ ದೇರ್ ವಿತ್ ಅಸ್. ಇವತ್ತು ಇಲ್ಲಿದ್ದಾರೆ, ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವು ಹೆಂಗೆ ಸಲಗಾಗಿ ಬಂದಿದ್ವೋ ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಭಾಳ ಖುಷಿಯಾಗುತ್ತೆ. ದುನಿಯಾ ವಿಜಯ್ ನನ್ನ ಬ್ರದರ್ ಥರ. ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ. ಯಾಕಂದರೆ ಎಲ್ಲ ಟೈಮ್ನಲ್ಲೂ, ಯಾವುದೇ ಟೈಮ್ನಲ್ಲಿ ಅದು ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್. ಯಾವುದೇ ಇದು ಸಮಾರಂಭ ಇರ್ಬೋದು, ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ. ಯಾವುದಕ್ಕಾದ್ರೂ ಎಸ್ ಈಸ್ ದೇರ್ ಅಂದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಕಾರ್ಯ ಇರ್ಬೋದು, ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ. ನಾವು ಅಷ್ಟೇ ಬರ್ತಾ ಇರ್ತೀವಿ, ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇವಾಗ ಅಷ್ಟೇ ಅಲ್ಲ ವಿಜಯ್, ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ವಿತ್ ಯು, ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ. ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಬೇಗ. ಯಾಕಂದರೆ ಆ್ಯಕ್ಷನ್ ಫಿಲ್ಮ್ಸ್ ನನಗೂ ಇಷ್ಟ. ಆಗಲಿ, ಖಂಡಿತ ಮಾಡೋಣ ಒಂದು ಸಿನಿಮಾನ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ವರ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ.